ಹೊಸ ಕ್ಯಾಲೆಂಡರ್ ವರ್ಷದ ಸಂಭ್ರಮದಲ್ಲಿ ಕರುನಾಡಿದ್ರೆ ಈ ಗ್ರಾಮದ ಜನರಿಗೆ ಮಾತ್ರ ನಿತ್ಯ ನಿರಂತರ ಪರದಾಟ ಗೋಳಾಟ. ಈ ಗ್ರಾಮದ ಜನರ ಸಮಸ್ಯೆಗೆ ಧ್ವನಿಯಾಗಿ ನಿಂತಿದೆ ರಿಪಬ್ಲಿಕ್ ಕನ್ನಡ. ಮೇದಿನಿಯಲ್ಲಿ ಮೂಲ ಸೌಕರ್ಯಗಳೇ ಮಂಗಮಾಯ. ಉತ್ತರ ಕನ್ನಡ ಜಿಲ್ಲೆ ಮೇದಿನಿ ಗ್ರಾಮಕ್ಕೆ ರಸ್ತೆಯೇ ಶಾಪವಾಗಿದೆ. 8 ಕಿಲೋಮೀಟರ್ ದಾರಿ ಕ್ರಮಿಸೋದೇ ದೊಡ್ಡ ಸವಾಲು. ಹೊರಹೋದವರು ಗ್ರಾಮಕ್ಕೆ ಬರೋದೇ ಅಪರೂಪ ಅನ್ನೋ ರೀತಿಯ ಪರಿಸ್ಥಿತಿಯಲ್ಲಿ ಈ ದಿನಕ್ಕೂ ಕೂಡ ಇದೆ ಮೇದಿನಿ ಗ್ರಾಮ. ಇವತ್ತು ಇಡೀ ದಿನ ರಿಪಬ್ಲಿಕ್ ಕನ್ನಡದಲ್ಲಿ ಮೇದಿನಿ ಗ್ರಾಮದ ದುಸ್ಥಿತಿಯ ಬಗ್ಗೆ ವಿವರವಾದ ವರದಿಗಳನ್ನು ಪ್ರಸಾರ ಮಾಡಲಾಗುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೆ ಜಿಲ್ಲಾ ಪ್ರತಿನಿಧಿಗಳ ಗಮನ ಮೇದಿನಿ ಗ್ರಾಮದ ಕಡೆಗೆ ತಿರುಗೋ ತನಕ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮೇದಿನಿ ಗ್ರಾಮದಲ್ಲಿ ರಸ್ತೆ ಸಮಸ್ಯೆ ಉದ್ಭವಿಸಿದ್ರಿಂದ ಇಲ್ಲಿನ ನಾಗರಿಕರು ಪರದಾಡ್ತಾರೆ. ರಸ್ತೆಯಲ್ಲಿ ಯಾವ ರೀತಿಯಾಗಿ ವಾಹನಗಳು ಅಂದರೆ ಈ ಭಾಗದ ಜನರು ಓಡಾಡ್ತಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ, ನೋಡ್ತಾ ಇರ್ಬೋದು. ಈ ರಸ್ತೆಯಲ್ಲಿ ಈ ಊರಿಗೆ ಬರಬೇಕಂತ ಹೇಳಿದ್ರೆ ಅಥವಾ ಸಂಬಂಧಿಕರ ಮನೆಗೆ ಬರಬೇಕಂತ ಹೇಳಿದ್ರೆ ಈ ರೀತಿಯಾಗಿ ಬೈಕ್ಗಳನ್ನು ಕೆಲವರು ಅನುಸರಿಸ್ತಾರೆ. ಬೈಕ್ಗಳ ಮೂಲಕ ತಮ್ಮ ಕುಟುಂಬದವರನ್ನು ಹೊತ್ತು ತರ್ತಾರೆ. ಆದರೆ ರಸ್ತೆಗಳು ಸರಿಯಾಗಿ ಇರೋದ್ರಿಂದ ಜನ ತೊಂದರೆ. ನಾನು ಅವರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ನಿಲ್ಲಿ ಸ್ವಲ್ಪ ನಿಲ್ಲಿ. ಈಗ ತಾವು ಎಲ್ಲಿಂದ ಬಂದಿರಿ, ಎಲ್ಲಿ ಹೋಗ್ತಾ ಇದ್ರಿ? ನಾವು ಹೆಗ್ಗಳ್ನಿಂದ ಬಂದ್ವಿ ಸರ. ಈಗ ಇಲ್ಲಿ ಮೇದ್ನಿಗೆ ಮಾವನ ಮನೆಗೆ ಹೋಗ್ತಾ ಇದ್ವಿ. ಇದು ಭಾಳ ಕಷ್ಟ ಇಲ್ಲಿ ಬರಲಿಕ್ಕೆ. ಈಗ ಮಳೆಗಾಲದಲ್ಲೆಲ್ಲ ಬರೋದು ಅಂದರೆ ನಮ್ಮ ಹತ್ರ ಬರಲಿಕ್ಕೆ ಆಗೋದಿಲ್ಲ. ಅವ್ರನ್ನ ಕರ್ಸ್ಕೋಬೇಕು ನಾವು. ಈಗ 2 ಜನ ಹೆಂಡತಿ ಮಗಳೆಲ್ಲ ಕರ್ಕೊಬಂದರೆ. ಎಷ್ಟು ವರ್ಷ ಆಯಿತು ಮದುವೆ ಆಗಿ? ಮದುವೆ ಆಗಿ 7 ವರ್ಷ ಆಯಿತು. ನಾವು ಅಂಗವಿಕಲರು ಮೊದಲೇ. ಅವರು ನಮಗೆಲ್ಲೂ ಹೆಣ್ಣು ಕೊಡಲಿಲ್ಲ. ಇವರು ನಮ್ಮನ್ನೊಂದು ಕ್ಯಾರೆಕ್ಟರ್ ನೋಡಿ ಇಲ್ಲಿ ಹುಡುಗಿ ಕೊಟ್ಟಾರೆ. ಈಗ ನಮ್ಗೆ ಇವ್ರಿಗೆ ಅಪ್ಪನ ಮನೆಗೆ ಹೋಗಬೇಕು ಅಂದರೆ ನಮ್ಗೆ ಕರ್ಕೊಬರ್ಲಿಕ್ಕೆ ಕಷ್ಟ ಆಗದೆ. ಓಕೆ, ಅದು ಎಷ್ಟು ದಿವಸ ಒಂದ್ಸಲ ಬರ್ತೀರಿ ನೀವು? ವರ್ಷಕ್ಕೊಂದ್ಸಲ ಅಥವಾ ಹೇಗೆ? ಈ ವರ್ಷಕ್ಕೆ ಒಂದು ಸರಿ ಅಷ್ಟೇ. ಹಾಂ, ಬೇಸಿಗೆಯಲ್ಲಿ ಮಾತ್ರ ಬರ್ತೀವಿ. ಮಳೆಗಾಲದಲ್ಲಿ ಬರ್ಲಿಕ್ಕೆ ನಮ್ಮ ಹತ್ರ ಇದೆ ಬೈಕೆಲ್ಲ ಹಚ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಬರೋ ಎಮರ್ಜೆನ್ಸಿ ಬಿದ್ದರೆ ಬರಲೇಬೇಕು ಅಂದರೆ ಈಗ ಅವರೇ ಯಾರು ನಮ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಕೆಳಗೆ ಬರಬೇಕು ನಮ್ಮ ಹತ್ರ. ಹೊಸ ಕ್ಯಾಲೆಂಡರ್ ವರ್ಷದ ಸಂಭ್ರಮದಲ್ಲಿ ಕರುನಾಡಿದ್ರೆ ಈ ಗ್ರಾಮದ ಜನರಿಗೆ ಮಾತ್ರ ನಿತ್ಯ ನಿರಂತರ ಪರದಾಟ ಗೋಳಾಟ. ಈ ಗ್ರಾಮದ ಜನರ ಸಮಸ್ಯೆಗೆ ಧ್ವನಿಯಾಗಿ ನಿಂತಿದೆ ರಿಪಬ್ಲಿಕ್ ಕನ್ನಡ. ಮೇದಿನಿಯಲ್ಲಿ ಮೂಲ ಸೌಕರ್ಯಗಳೇ ಮಂಗಮಾಯ. ಉತ್ತರ ಕನ್ನಡ ಜಿಲ್ಲೆ ಮೇದಿನಿ ಗ್ರಾಮಕ್ಕೆ ರಸ್ತೆಯೇ ಶಾಪವಾಗಿದೆ. 8 ಕಿಲೋಮೀಟರ್ ದಾರಿ ಕ್ರಮಿಸೋದೇ ದೊಡ್ಡ ಸವಾಲು. ಹೊರಹೋದವರು ಗ್ರಾಮಕ್ಕೆ ಬರೋದೇ ಅಪರೂಪ ಅನ್ನೋ ರೀತಿಯ ಪರಿಸ್ಥಿತಿಯಲ್ಲಿ ಈ ದಿನಕ್ಕೂ ಕೂಡ ಇದೆ ಮೇದಿನಿ ಗ್ರಾಮ. ಇವತ್ತು ಇಡೀ ದಿನ ರಿಪಬ್ಲಿಕ್ ಕನ್ನಡದಲ್ಲಿ ಮೇದಿನಿ ಗ್ರಾಮದ ದುಸ್ಥಿತಿಯ ಬಗ್ಗೆ ವಿವರವಾದ ವರದಿಗಳನ್ನು ಪ್ರಸಾರ ಮಾಡಲಾಗುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೆ ಜಿಲ್ಲಾ ಪ್ರತಿನಿಧಿಗಳ ಗಮನ ಮೇದಿನಿ ಗ್ರಾಮದ ಕಡೆಗೆ ತಿರುಗೋ ತನಕ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮೇದಿನಿ ಗ್ರಾಮದಲ್ಲಿ ರಸ್ತೆ ಸಮಸ್ಯೆ ಉದ್ಭವಿಸಿದ್ರಿಂದ ಇಲ್ಲಿನ ನಾಗರಿಕರು ಪರದಾಡ್ತಾರೆ. ರಸ್ತೆಯಲ್ಲಿ ಯಾವ ರೀತಿಯಾಗಿ ವಾಹನಗಳು ಅಂದರೆ ಈ ಭಾಗದ ಜನರು ಓಡಾಡ್ತಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ, ನೋಡ್ತಾ ಇರ್ಬೋದು. ಈ ರಸ್ತೆಯಲ್ಲಿ ಈ ಊರಿಗೆ ಬರಬೇಕಂತ ಹೇಳಿದ್ರೆ ಅಥವಾ ಸಂಬಂಧಿಕರ ಮನೆಗೆ ಬರಬೇಕಂತ ಹೇಳಿದ್ರೆ ಈ ರೀತಿಯಾಗಿ ಬೈಕ್ಗಳನ್ನು ಕೆಲವರು ಅನುಸರಿಸ್ತಾರೆ. ಬೈಕ್ಗಳ ಮೂಲಕ ತಮ್ಮ ಕುಟುಂಬದವರನ್ನು ಹೊತ್ತು ತರ್ತಾರೆ. ಆದರೆ ರಸ್ತೆಗಳು ಸರಿಯಾಗಿ ಇರೋದ್ರಿಂದ ಜನ ತೊಂದರೆ. ನಾನು ಅವರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ನಿಲ್ಲಿ ಸ್ವಲ್ಪ ನಿಲ್ಲಿ. ಈಗ ತಾವು ಎಲ್ಲಿಂದ ಬಂದಿರಿ, ಎಲ್ಲಿ ಹೋಗ್ತಾ ಇದ್ರಿ? ನಾವು ಹೆಗ್ಗಳ್ನಿಂದ ಬಂದ್ವಿ ಸರ. ಈಗ ಇಲ್ಲಿ ಮೇದ್ನಿಗೆ ಮಾವನ ಮನೆಗೆ ಹೋಗ್ತಾ ಇದ್ವಿ. ಇದು ಭಾಳ ಕಷ್ಟ ಇಲ್ಲಿ ಬರಲಿಕ್ಕೆ. ಈಗ ಮಳೆಗಾಲದಲ್ಲೆಲ್ಲ ಬರೋದು ಅಂದರೆ ನಮ್ಮ ಹತ್ರ ಬರಲಿಕ್ಕೆ ಆಗೋದಿಲ್ಲ. ಅವ್ರನ್ನ ಕರ್ಸ್ಕೋಬೇಕು ನಾವು. ಈಗ 2 ಜನ ಹೆಂಡತಿ ಮಗಳೆಲ್ಲ ಕರ್ಕೊಬಂದರೆ. ಎಷ್ಟು ವರ್ಷ ಆಯಿತು ಮದುವೆ ಆಗಿ? ಮದುವೆ ಆಗಿ 7 ವರ್ಷ ಆಯಿತು. ನಾವು ಅಂಗವಿಕಲರು ಮೊದಲೇ. ಅವರು ನಮಗೆಲ್ಲೂ ಹೆಣ್ಣು ಕೊಡಲಿಲ್ಲ. ಇವರು ನಮ್ಮನ್ನೊಂದು ಕ್ಯಾರೆಕ್ಟರ್ ನೋಡಿ ಇಲ್ಲಿ ಹುಡುಗಿ ಕೊಟ್ಟಾರೆ. ಈಗ ನಮ್ಗೆ ಇವ್ರಿಗೆ ಅಪ್ಪನ ಮನೆಗೆ ಹೋಗಬೇಕು ಅಂದರೆ ನಮ್ಗೆ ಕರ್ಕೊಬರ್ಲಿಕ್ಕೆ ಕಷ್ಟ ಆಗದೆ. ಓಕೆ, ಅದು ಎಷ್ಟು ದಿವಸ ಒಂದ್ಸಲ ಬರ್ತೀರಿ ನೀವು? ವರ್ಷಕ್ಕೊಂದ್ಸಲ ಅಥವಾ ಹೇಗೆ? ಈ ವರ್ಷಕ್ಕೆ ಒಂದು ಸರಿ ಅಷ್ಟೇ. ಹಾಂ, ಬೇಸಿಗೆಯಲ್ಲಿ ಮಾತ್ರ ಬರ್ತೀವಿ. ಮಳೆಗಾಲದಲ್ಲಿ ಬರ್ಲಿಕ್ಕೆ ನಮ್ಮ ಹತ್ರ ಇದೆ ಬೈಕೆಲ್ಲ ಹಚ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಬರೋ ಎಮರ್ಜೆನ್ಸಿ ಬಿದ್ದರೆ ಬರಲೇಬೇಕು ಅಂದರೆ ಈಗ ಅವರೇ ಯಾರು ನಮ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಕೆಳಗೆ ಬರಬೇಕು ನಮ್ಮ ಹತ್ರ. ಹೊಸ ಕ್ಯಾಲೆಂಡರ್ ವರ್ಷದ ಸಂಭ್ರಮದಲ್ಲಿ ಕರುನಾಡಿದ್ರೆ ಈ ಗ್ರಾಮದ ಜನರಿಗೆ ಮಾತ್ರ ನಿತ್ಯ ನಿರಂತರ ಪರದಾಟ ಗೋಳಾಟ. ಈ ಗ್ರಾಮದ ಜನರ ಸಮಸ್ಯೆಗೆ ಧ್ವನಿಯಾಗಿ ನಿಂತಿದೆ ರಿಪಬ್ಲಿಕ್ ಕನ್ನಡ. ಮೇದಿನಿಯಲ್ಲಿ ಮೂಲ ಸೌಕರ್ಯಗಳೇ ಮಂಗಮಾಯ. ಉತ್ತರ ಕನ್ನಡ ಜಿಲ್ಲೆ ಮೇದಿನಿ ಗ್ರಾಮಕ್ಕೆ ರಸ್ತೆಯೇ ಶಾಪವಾಗಿದೆ. 8 ಕಿಲೋಮೀಟರ್ ದಾರಿ ಕ್ರಮಿಸೋದೇ ದೊಡ್ಡ ಸವಾಲು. ಹೊರಹೋದವರು ಗ್ರಾಮಕ್ಕೆ ಬರೋದೇ ಅಪರೂಪ ಅನ್ನೋ ರೀತಿಯ ಪರಿಸ್ಥಿತಿಯಲ್ಲಿ ಈ ದಿನಕ್ಕೂ ಕೂಡ ಇದೆ ಮೇದಿನಿ ಗ್ರಾಮ. ಇವತ್ತು ಇಡೀ ದಿನ
ರಿಪಬ್ಲಿಕ್ ಕನ್ನಡದಲ್ಲಿ ಮೇದಿನಿ ಗ್ರಾಮದ ದುಸ್ಥಿತಿಯ ಬಗ್ಗೆ ವಿವರವಾದ ವರದಿಗಳನ್ನು ಪ್ರಸಾರ ಮಾಡಲಾಗುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೆ ಜಿಲ್ಲಾ ಪ್ರತಿನಿಧಿಗಳ ಗಮನ ಮೇದಿನಿ ಗ್ರಾಮದ ಕಡೆಗೆ ತಿರುಗೋ ತನಕ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮೇದಿನಿ ಗ್ರಾಮದಲ್ಲಿ ರಸ್ತೆ ಸಮಸ್ಯೆ ಉದ್ಭವಿಸಿದ್ರಿಂದ ಇಲ್ಲಿನ ನಾಗರಿಕರು ಪರದಾಡ್ತಾರೆ. ರಸ್ತೆಯಲ್ಲಿ ಯಾವ ರೀತಿಯಾಗಿ ವಾಹನಗಳು ಅಂದರೆ ಈ ಭಾಗದ ಜನರು ಓಡಾಡ್ತಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ, ನೋಡ್ತಾ ಇರ್ಬೋದು. ಈ ರಸ್ತೆಯಲ್ಲಿ ಈ ಊರಿಗೆ ಬರಬೇಕಂತ ಹೇಳಿದ್ರೆ ಅಥವಾ ಸಂಬಂಧಿಕರ ಮನೆಗೆ ಬರಬೇಕಂತ ಹೇಳಿದ್ರೆ ಈ ರೀತಿಯಾಗಿ ಬೈಕ್ಗಳನ್ನು ಕೆಲವರು ಅನುಸರಿಸ್ತಾರೆ. ಬೈಕ್ಗಳ ಮೂಲಕ ತಮ್ಮ ಕುಟುಂಬದವರನ್ನು ಹೊತ್ತು ತರ್ತಾರೆ. ಆದರೆ ರಸ್ತೆಗಳು ಸರಿಯಾಗಿ ಇರೋದ್ರಿಂದ ಜನ ತೊಂದರೆ. ನಾನು ಅವರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ನಿಲ್ಲಿ ಸ್ವಲ್ಪ ನಿಲ್ಲಿ. ಈಗ ತಾವು ಎಲ್ಲಿಂದ ಬಂದಿರಿ, ಎಲ್ಲಿ ಹೋಗ್ತಾ ಇದ್ರಿ? ನಾವು ಹೆಗ್ಗರ್ನಿಂದ ಬಂದ್ವಿ ಸರ. ಈಗ ಇಲ್ಲಿ ಮೇದ್ನಿಗೆ ಮಾವನ ಮನೆಗೆ ಹೋಗ್ತಾ ಇದ್ವಿ. ಇದು ಭಾಳ ಕಷ್ಟ ಇಲ್ಲಿ ಬರಲಿಕ್ಕೆ. ಈಗ ಮಳೆಗಾಲದಲ್ಲೆಲ್ಲ ಬರೋದು ಅಂದರೆ ನಮ್ಮ ಹತ್ರ ಬರಲಿಕ್ಕೆ ಆಗೋದಿಲ್ಲ, ಅವ್ರನ್ನ ಕರ್ಸ್ಕೋಬೇಕು ನಾವು. ಹೀಗೆ 2 ಜನ ಹೆಂಡತಿ ಮಗಳೆಲ್ಲ ಕರ್ಕೊಬಂದರೆ. ಎಷ್ಟು ವರ್ಷ ಆಯಿತು ಮದುವೆಯಾಗಿ? ಮದುವೆ ಆಗಿ 7 ವರ್ಷ ಆಯಿತು. ನಾವು ಅಂಗವಿಕಲರು ಮೊದಲೇ. ಅವರು ನಮಗೆಲ್ಲೂ ಹೆಣ್ಣು ಕೊಡಲಿಲ್ಲ. ಇವರು ನಮ್ಮನ್ನೊಂದು ಕ್ಯಾರೆಕ್ಟರ್ ನೋಡಿ ಇಲ್ಲಿ ಹುಡುಗಿ ಕೊಟ್ಟಾರೆ. ಈಗ ನಮ್ಗೆ ಇವ್ರಿಗೆ ಅಪ್ಪನ ಮನೆಗೆ ಹೋಗಬೇಕು ಅಂದರೆ ನಮ್ಗೆ ಕರ್ಕೊಬರ್ಲಿಕ್ಕೆ ಕಷ್ಟ ಆಗದೆ. ಓಕೆ, ಅದು ಎಷ್ಟು ದಿವಸ ಒಂದ್ಸಲ ಬರ್ತೀರಿ ನೀವು? ವರ್ಷಕ್ಕೊಂದ್ಸಲ ಅಥವಾ ಹೇಗೆ? ಈ ವರ್ಷಕ್ಕೆ ಒಂದು ಸರಿ ಅಷ್ಟೇ. ಹಾಂ, ಬೇಸಿಗೆಯಲ್ಲಿ ಮಾತ್ರ ಬರ್ತೀವಿ. ಮಳೆಗಾಲದಲ್ಲಿ ಬರ್ಲಿಕ್ಕೆ ನಮ್ಮ ಹತ್ರ ಇದೆ ಬೈಕೆಲ್ಲ ಹಚ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಬರೋ ಎಮರ್ಜೆನ್ಸಿ ಬಿದ್ದರೆ ಬರಲೇಬೇಕು ಅಂದರೆ ಈಗ ಅವರೇ ಯಾರು ನಮ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಕೆಳಗೆ ಬರಬೇಕು ನಮ್ಮ ಹತ್ರ. ಹೊಸ ಕ್ಯಾಲೆಂಡರ್ ವರ್ಷದ ಸಂಭ್ರಮದಲ್ಲಿ ಕರುನಾಡಿದ್ರೆ ಈ ಗ್ರಾಮದ ಜನರಿಗೆ ಮಾತ್ರ ನಿತ್ಯ ನಿರಂತರ ಪರದಾಟ ಗೋಳಾಟ. ಈ ಗ್ರಾಮದ ಜನರ ಸಮಸ್ಯೆಗೆ ಧ್ವನಿಯಾಗಿ ನಿಂತಿದೆ ರಿಪಬ್ಲಿಕ್ ಕನ್ನಡ. ಮೇದಿನಿಯಲ್ಲಿ ಮೂಲ ಸೌಕರ್ಯಗಳೇ ಮಂಗಮಾಯ. ಉತ್ತರ ಕನ್ನಡ ಜಿಲ್ಲೆ ಮೇದಿನಿ ಗ್ರಾಮಕ್ಕೆ ರಸ್ತೆಯೇ ಶಾಪವಾಗಿದೆ. 8 ಕಿಲೋಮೀಟರ್ ದಾರಿ ಕ್ರಮಿಸೋದೇ ದೊಡ್ಡ ಸವಾಲು. ಹೊರಹೋದವರು ಗ್ರಾಮಕ್ಕೆ ಬರೋದೇ ಅಪರೂಪ ಅನ್ನೋ ರೀತಿಯ ಪರಿಸ್ಥಿತಿಯಲ್ಲಿ ಈ ದಿನಕ್ಕೂ ಕೂಡ ಇದೆ ಮೇದಿನಿ ಗ್ರಾಮ. ಇವತ್ತು ಇಡೀ ದಿನ ರಿಪಬ್ಲಿಕ್ ಕನ್ನಡದಲ್ಲಿ ಮೇದಿನಿ ಗ್ರಾಮದ ದುಸ್ಥಿತಿಯ ಬಗ್ಗೆ ವಿವರವಾದ ವರದಿಗಳನ್ನು ಪ್ರಸಾರ ಮಾಡಲಾಗುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೆ ಜಿಲ್ಲಾ ಪ್ರತಿನಿಧಿಗಳ ಗಮನ ಮೇದಿನಿ ಗ್ರಾಮದ ಕಡೆಗೆ ತಿರುಗೋ ತನಕ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮೇದಿನಿ ಗ್ರಾಮದಲ್ಲಿ ರಸ್ತೆ ಸಮಸ್ಯೆ ಉದ್ಭವಿಸಿದ್ರಿಂದ ಇಲ್ಲಿನ ನಾಗರಿಕರು ಪರದಾಡ್ತಾರೆ. ರಸ್ತೆಯಲ್ಲಿ ಯಾವ ರೀತಿಯಾಗಿ ವಾಹನಗಳು ಅಂದರೆ ಈ ಭಾಗದ ಜನರು ಓಡಾಡ್ತಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ, ನೋಡ್ತಾ ಇರ್ಬೋದು. ಈ ರಸ್ತೆಯಲ್ಲಿ ಈ ಊರಿಗೆ ಬರಬೇಕಂತ ಹೇಳಿದ್ರೆ ಅಥವಾ ಸಂಬಂಧಿಕರ ಮನೆಗೆ ಬರಬೇಕಂತ ಹೇಳಿದ್ರೆ ಈ ರೀತಿಯಾಗಿ ಬೈಕ್ಗಳನ್ನು ಕೆಲವರು ಅನುಸರಿಸ್ತಾರೆ. ಬೈಕ್ಗಳ ಮೂಲಕ ತಮ್ಮ ಕುಟುಂಬದವರನ್ನು ಹೊತ್ತು ತರ್ತಾರೆ. ಆದರೆ ರಸ್ತೆಗಳು ಸರಿಯಾಗಿ ಇರೋದ್ರಿಂದ ಜನ ತೊಂದರೆ. ನಾನು ಅವರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ನಿಲ್ಲಿ ಸ್ವಲ್ಪ ನಿಲ್ಲಿ. ಈಗ ತಾವು ಎಲ್ಲಿಂದ ಬಂದಿರಿ, ಎಲ್ಲಿ ಹೋಗ್ತಾ ಇದ್ರಿ? ನಾವು ಹೆಗ್ಗರ್ನಿಂದ ಬಂದ್ವಿ ಸರ. ಈಗ ಇಲ್ಲಿ ಮೇದ್ನಿಗೆ ಮಾವನ ಮನೆಗೆ ಹೋಗ್ತಾ ಇದ್ವಿ. ಇದು ಭಾಳ ಕಷ್ಟ ಇಲ್ಲಿ ಬರಲಿಕ್ಕೆ. ಈಗ ಮಳೆಗಾಲದಲ್ಲೆಲ್ಲ ಬರೋದು ಅಂದರೆ ನಮ್ಮ ಹತ್ರ ಬರಲಿಕ್ಕೆ ಆಗೋದಿಲ್ಲ, ಅವ್ರನ್ನ ಕರ್ಸ್ಕೋಬೇಕು ನಾವು. ಹೀಗೆ 2 ಜನ ಹೆಂಡತಿ ಮಗಳೆಲ್ಲ ಕರ್ಕೊಬಂದರೆ. ಎಷ್ಟು ವರ್ಷ ಆಯಿತು ಮದುವೆಯಾಗಿ? ಮದುವೆ ಆಗಿ 7 ವರ್ಷ ಆಯಿತು. ನಾವು ಅಂಗವಿಕಲರು ಮೊದಲೇ. ಅವರು ನಮಗೆಲ್ಲೂ ಹೆಣ್ಣು ಕೊಡಲಿಲ್ಲ. ಇವರು ನಮ್ಮನ್ನೊಂದು ಕ್ಯಾರೆಕ್ಟರ್ ನೋಡಿ ಇಲ್ಲಿ ಹುಡುಗಿ ಕೊಟ್ಟಾರೆ. ಈಗ ನಮ್ಗೆ ಇವ್ರಿಗೆ ಅಪ್ಪನ ಮನೆಗೆ ಹೋಗಬೇಕು ಅಂದರೆ ನಮ್ಗೆ ಕರ್ಕೊಬರ್ಲಿಕ್ಕೆ ಕಷ್ಟ ಆಗದೆ. ಓಕೆ, ಅದು ಎಷ್ಟು ದಿವಸ ಒಂದ್ಸಲ ಬರ್ತೀರಿ ನೀವು? ವರ್ಷಕ್ಕೊಂದ್ಸಲ ಅಥವಾ ಹೇಗೆ? ಈ ವರ್ಷಕ್ಕೆ ಒಂದು ಸರಿ ಅಷ್ಟೇ. ಹಾಂ, ಬೇಸಿಗೆಯಲ್ಲಿ ಮಾತ್ರ ಬರ್ತೀವಿ. ಮಳೆಗಾಲದಲ್ಲಿ ಬರ್ಲಿಕ್ಕೆ ನಮ್ಮ ಹತ್ರ ಇದೆ ಬೈಕೆಲ್ಲ ಹಚ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಬರೋ ಎಮರ್ಜೆನ್ಸಿ ಬಿದ್ದರೆ ಬರಲೇಬೇಕು ಅಂದರೆ ಈಗ ಅವರೇ ಯಾರು ನಮ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಕೆಳಗೆ ಬರಬೇಕು ನಮ್ಮ ಹತ್ರ.